ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇದು ಸಂಡೆಯ ಬ್ಲಾಗ್ ಫ್ರೆಂಡ್ಸ್. ಇದು ವಾಯ್ಸ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮನೆಯಲ್ಲಿ 3 ಜನ ಮಕ್ಕಳಿದ್ದಾರೆ ಫ್ರೆಂಡ್ಸ್. ಮಕ್ಕಳೆಲ್ಲ ತುಂಬಾ ಗೌಜಿ ಹೊಡಿತಿದ್ದಾರೆ. ಸೊ ಅದಕ್ಕೋಸ್ಕರನೇ ಈ ಸಂಡೇ ಸ್ಪೆಷಲ್ ಏನಂದರೆ ಚಿಕನ್ ಐಟಮ್ ಮಾಡ್ತಾಯಿದ್ದೀನಿ, ಅಂದರೆ ಸಾಂಬಾರು ಮಾಡ್ತಾಯಿದ್ದೀನಿ. ಇವಾಗ ತೋರಿಸ್ತಿದ್ದೀನಲ್ವ ಬೆಳ್ಳುಳ್ಳಿ, ಅದು ತಿನ್ನೋಗೋಸ್ಕರ, ಅದಂದರೆ ಬೆಂಕಿಯಲ್ಲಿ ಹುರಿದು ನಾನು ಇಟ್ಕೊಂಡಿದ್ದೀನಿ. ಅದು ತಿಂದರೆ ಹೆಲ್ತಿಗೆ ಒಳ್ಳೆಯದು ಅಂತ. ಸೊ ಹಾಗೆ ಒಂದು ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಹಾಕಲಿಕ್ಕೆ. ಮತ್ತು ಒಂದು ಫ್ರೆಂಡ್ಸ್ ಕಾಯಿ ತೊಗೊಂಡಿದ್ದೀನಿ. ಮತ್ತು ಇದು ಮೆಣಸು, ಅಂದರೆ ಒಂದು ಕಾಯಿಗೆ ಒಂದು 20ರಿಂದ 25 ಮೆಣಸು ತೊಗೊಂಡಿದ್ದೀನಿ. ಅಲ್ಲೇ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ಸೊ ಇವಾಗ ಈರುಳ್ಳಿ ಸ್ವಲ್ಪ ಕಟ್ ಮಾಡ್ಕೊಳ್ಳುವ. ಸೊ ನಮ್ಮ ಮಕ್ಕಳಂತೂ ತುಂಬಾ ಗೋಜಿ ಹೊಡಿತಿದ್ದಾರೆ. ಏನಕ್ಕಂತೆ ನಮ್ಮ ಅಕ್ಕನ ಮಗಳು ಬಂದಿದ್ದಾಳೆ ಫ್ರೆಂಡ್ಸ್. ಸೊ ನನ್ನಿಬ್ಬರು ಮಕ್ಕಳು, ಹಾಗೆ ನಂದು 2 ಮಕ್ಕಳು, ಹಾಗೆ ನಮ್ಮ ಅಕ್ಕನ ಮಗಳು. ಅಪರೂಪಕ್ಕೆ ಅವರು ಸಿಗ್ತಾರಲ್ವ. ಸೊ ತುಂಬಾ ಅವರು ಮಾತಾಡ್ಕೊಳ್ತಿದ್ದಾರೆ, ಗೌಜಿ ಹೊಡಿತಾರೆ. ಅಂದರೆ ಆಡೋದು ತುಂಬಾ ಆಡ್ತಾ ಇರ್ತಾರೆ. ಸೊ ಹೇಳಿದ್ರೂ ಅವ್ರು ಕೇಳೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಮತ್ತು ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ಒಂದು 3 ಸ್ಪೂನು ಅಥವಾ 4 ಸ್ಪೂನು ಕೊತ್ತಂಬರಿ ಹಾಕ್ಕೊಳ್ಳೋದು. ಅಂದರೆ ನಾನು ಮಸಾಲೆ ಎಲ್ಲ ಹುರ್ಕೊಳ್ತಾ ಇಲ್ಲ ಫ್ರೆಂಡ್ಸ್. ಅಂದರೆ ಮಸಾಲೆ ಹುರ್ಕೊಳ್ತಾ ಇಲ್ಲ ನಾನು, ಯಾಕಂದರೆ ಲಾಸ್ಟಲ್ಲಿ ನಾನು ಚಿಕನ್ ಬೇಯಿಸುವಾಗ ನೀರು ಜಾಸ್ತಿ ಹಾಕ್ತೀನಿ, ಮಸಾಲೆ ಹುರ್ಕೊಳ್ತೀನಿ ಅದರಲ್ಲಿ. ಏನಕ್ಕಂದರೆ ಒಳ್ಳೆ ಬೇಯಿಸ್ತೀನಿ ಚಿಕನಲ್ಲಿ. ಸೊ ಅದಕ್ಕೋಸ್ಕರ ನಾವು ಹುರ್ಕೊಳ್ತಾ ಇಲ್ಲ. ಸೊ ಆಮೇಲೆ ಸ್ವಲ್ಪ ಜೀರಿಗೆ, 2 ಸ್ಪೂನ್ ಜೀರಿಗೆ, ಹಾಗೆ ಒಂದು 7ರಿಂದ 8 ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಮತ್ತೇನೆಂದರೆ ಫ್ರೆಂಡ್ಸ್, ತುಂಬ ಈ ವಿಡಿಯೋ ನೋಡೋರು ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಂದರೆ ನನಗೆ ಎಷ್ಟು ಬರುತ್ತೋ ನಾನು ಅಷ್ಟು ಮಾಡ್ತಾಯಿದ್ದೀನಿ. ನೀವು ಸಹ ನಂಗೆ ಸಪೋರ್ಟ್ ಕೊಟ್ಟರೆ ಫ್ರೆಂಡ್ಸ್, ನಾನು ಮತ್ತು ಒಳ್ಳೆ ರೀತಿಯಿಂದ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ. ಸೊ ಹಾಗೆ ಒಂದು ಸ್ಪೂನ್ ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೇನೆಂದರೆ ಆಮೇಲೆ ಗರಂ ಮಸಾಲ ಐಟಮ್ ಅಂದರೆ ಅದೇ ಫ್ರೆಂಡ್ಸ್, ಚಕ್ಕೆ ಲವಂಗ ಅಂತವೆ. 1-2 ಎಲೆ ಚಕ್ಕೆ, ಅದೇ ಸ್ವಲ್ಪ ಹಾಕಬೇಕು. ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಅದನ್ನು ನಾನು ಮಾಡೋ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ಯಾರಿಗಾದರೂ ಉಪಯೋಗ ಆಗ್ಬೋದು ಅಂತ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ. ಸೊ ಹಾಗೆ ಚಕ್ಕೆ ಹಾಕಿ ಆಮೇಲೆ ಎಲೆನೂ ಹಾಕ್ತಿದ್ದೀನಿ ಫ್ರೆಂಡ್ಸ್. 1-2 ಎಲೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, 1-2 ಎಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಮಸಾಲ, ಅದೇ 1 ಈರುಳ್ಳಿ, ಆಮೇಲೆ ಕೊತ್ತಂಬರಿ, ಸೋಂಪು, ಜೀರಿಗೆ, ಚಕ್ಕೆ, ಲವಂಗ, ಆವಾಗ ಎಲೆ, ಒಂದು ಇದು ಮೆಣಸು, ಒಂದು ಎಷ್ಟು 20ರಿಂದ 25 ಮೆಣಸು, ಆಮೇಲೆ ಸ್ವಲ್ಪ ಹಳದಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದಾಯಿತು ಫ್ರೆಂಡ್ಸ್, ನೋಡಿ ಇಷ್ಟು ಐಟಮ್ಮು. ಸೊ ಫ್ರೆಂಡ್ಸ್, ಮತ್ತೆ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ನಾನು ಹೇಳೋಕ್ಕೆ ಮರ್ತುಬಿಟ್ಟೆ. ಸೊ ಅದಕ್ಕೋಸ್ಕರ ಇವಾಗ ಹೇಳ್ತಿದ್ದೀನಿ. ನೋಡಿ, ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಸೊ ಇವಾಗ ಮಸಾಲೆ 1 ಟೈಮ್ ಹಾಕಿದೆ ಫ್ರೆಂಡ್ಸ್ ನಾನು. ನೋಡಿ ಮಸಾಲೆ ರೆಡಿ ಆಯಿತು 1 ಟೈಮ್. ಅಂದರೆ 2 ಟೈಮ್ ಮಾಡಿ ಹಾಕ್ತಾಯಿದ್ದೀನಿ. ಅಂದರೆ
ಮಿಕ್ಸಿಯಲ್ಲಿ ಒಟ್ಟು ಹಾಕ್ಲಿಕ್ಕಾಗಲ್ಲಲ್ವ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಒನ್ ಟೈಮ್ ಸ್ವಲ್ಪ ಹಾಕಿ 2 ಟೈಮ್ ಮಾಡ್ತಾಯಿದ್ದೀನಿ. ನೋಡಿ ಮಸಾಲೆ ಕಲರ್ ಎಷ್ಟು ಒಳ್ಳೆ ಬಂದಿದೆ. ಮತ್ತು ಸ್ವಲ್ಪ ಒಂದು ಚಿಟಿಕೆ ಹಳದಿ ಹಾಕಬೇಕು ಫ್ರೆಂಡ್ಸ್. ಮತ್ತೇನೆಂದರೆ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು ಫ್ರೆಂಡ್ಸ್. ನಾನು ಇವಾಗ ಆ್ಯಡ್ ಮಾಡಿದ್ದೀನಿ, ನಾನು ತೋರಿಸ್ತೀನಿ ನೋಡಿ ಇವಾಗ. ಅಂದರೆ ನಾನು ಮುಂಚೆ ಹಾಕಿಲ್ಲ, ಸೊ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ, ಇವಾಗ ತೋರಿಸ್ತೀನಿ ನಾನು. ಫ್ರೆಂಡ್ಸ್ ಇದನ್ನು ಹಾಕಿಬಿಡು. ಸ್ವಲ್ಪ ನೀರು ಹಾಕಿ ಫಸ್ಟಲ್ಲಿ, ಆಮೇಲೆ ಮಸಾಲೆಯನ್ನು ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಅಲ್ಲೇ ಉಂಟು ಹುಣಸೆ ಹಣ್ಣು ಸೈಡಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಆವಾಗ ಹೇಳೋಕ್ಕೆ ಅಂದರೆ ನಾನು ತಗೊಳ್ಳಿಲ್ಲ ಆಗಿದೆ, ಆಮೇಲೆ ಆ್ಯಡ್ ಮಾಡ್ಕೊಂಡಿದ್ದು ಹುಣಸೆ ಹಣ್ಣು ಸ್ವಲ್ಪ ಒಂದು ಚಿಟಿಕೆ ಅಷ್ಟು, ಅಂದರೆ ಸ್ವಲ್ಪ ಒಂದು ಟೇಸ್ಟಿಗಷ್ಟೇ. ಟೇಸ್ಟ್ ಚೆನ್ನಾಗಿ ಬರಲ್ಲ. ಓಕೆ ಫ್ರೆಂಡ್ಸ್, ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೇಕು. ಮತ್ತು ಆ್ಯಡ್ ಮಾಡ್ಕೊಂಡಿದ್ದೀನಿ, ನಾನು 2 ಬಾರಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮಿಕ್ಸಿಯಲ್ಲಿ ಸ್ವಲ್ಪ ಜಾಸ್ತಿನೇ ನೀರು ಬೇಕು. ಅಂದರೆ ಗ್ರೈಂಡರಲ್ಲೆಲ್ಲ ರುಬ್ಬಿದ್ರೆ ಜಾಸ್ತಿ ನೀರು ಬೇಕಂತ ಏನೂ ಇಲ್ಲ ಫ್ರೆಂಡ್ಸ್. ಅದರಲ್ಲಿ ಸ್ವಲ್ಪ ಗಟ್ಟಿ ಇದ್ದರೂ ಒಳ್ಳೆಯದು ಗ್ರೈಂಡರಲ್ಲೆಲ್ಲ. ಸೊ ನಾನು ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ. ಮತ್ತೇನೆಂದರೆ ನಮ್ಗೆ ಸ್ವಲ್ಪ ಇದು ಮೆಣಸು ಜಾಸ್ತಿನೇ ಬೇಕು, ಖಾರ ಜಾಸ್ತಿ ತಿಂತೀವಿ. ಅಂದರೆ ನಮ್ಮ ಹಸ್ಬೆಂಡೆಲ್ಲ ಖಾರ ಜಾಸ್ತಿ ತಿಂತಾರೆ ಫ್ರೆಂಡ್ಸ್. ನೋಡಿ ನಾನು ತಿಂತಾಯಿದ್ದೀನಿ ಇವಾಗ ಬೆಳ್ಳುಳ್ಳಿ. ಅದು ಬೆಳ್ಳುಳ್ಳಿ ತಿಂದು ಫ್ರೆಂಡ್ಸ್ 1 ಲೋಟ ಬಿಸಿ ಬಿಸಿ ನೀರು ಕುಡಿದ್ರೆ ಹೊಟ್ಟೆಗೆಲ್ಲ ಸ್ವಲ್ಪ ಒಂದು ಒಳ್ಳೆ ರೀತಿಯ ರಿಲ್ಯಾಕ್ಸ್ ಸಿಗ್ತದೆ. ಸೊ ಅದಕ್ಕೋಸ್ಕರ ನಾನು ತಿಂತಾಯಿದ್ದೀನಿ. ಸೊ ನಮ್ಮ ಯಜಮಾನರು ಸಹ ಅದು ತಿಂತಾರೆ. ಬಿಸಿ ಬಿಸಿ ನೀರು ಕುಡಿಬೇಕು ಫ್ರೆಂಡ್ಸ್ ಅದು ತಿಂದಾದ್ಮೇಲೆ. ನೋಡಿ ನಾನು ಕುಡ್ದಾಯಿತು. ನಮ್ಮ ಮಕ್ಕಳು ತುಂಬಾ ಗೋಜಿ ಹೊಡಿತಿದ್ರು, ಅದಕ್ಕೋಸ್ಕರ ನಾನು ಆ ಕಡೆ ನೋಡ್ತಾ ಇದ್ದೆ ಏನು ಮಾಡ್ತಿದ್ದಾರೆ ಏನು ಅಂತ. ಅವ್ರು ಆಡ್ತಿರ್ತಾರಲ್ವ, ಅವರು ಎಲ್ಲೋ ಹೊಡ್ಕೊಳ್ತಾರಂತ ಭಯ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಸ್ವಲ್ಪ ನೋಡ್ತಾ ಇದ್ದೆ ನಾನು ಆ ಕಡೆ ಈ ಕಡೆ. ಸೊ ಆಮೇಲೆ ಫ್ರೆಂಡ್ಸ್ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ತೊಗೊಳ್ಬೇಕು ಫ್ರೆಂಡ್ಸ್. ಅದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು, 1-2 ರೌಂಡ್ ರುಬ್ಬಬೇಕು ಫ್ರೆಂಡ್ಸ್. ಅಂದರೆ ಪುದೀನ ಮತ್ತು ಅದು ಸ್ಮೆಲ್ಲಿಗೆ ಒಳ್ಳೆ ಬರುತ್ತೆ ಫ್ರೆಂಡ್ಸ್ ಸಾರಿಗೆ. ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಇದು ಮಸಾಲೆ ಒಳ್ಳೆ ಬಂದಿದೆ. ಪುದೀನ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಮತ್ತು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆ ಮಸಾಲೆ ರೆಡಿ ಆಗಿದೆ ಫ್ರೆಂಡ್ಸ್. ಅದನ್ನು ನಾನು 2 ರೌಂಡ್ ಅದು ಮಾಡೋದು. ಸೊ ಅದಕ್ಕೆ ಥರ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೇಕು, ಮತ್ತು ಇಲ್ಲಾಂದರೆ ಮಿಕ್ಸಿ ಒಂಥರ ಸೌಂಡ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಅಂದರೆ ಎಲೆ ಅಲ್ವ ಅದು. ಸೊ ಅದಕ್ಕೋಸ್ಕರ ಅದು ತೊಳೆದೆಲ್ಲ ನಾನು ಆಲ್ರೆಡಿ ಇಟ್ಟಿದ್ದೆ. ಸೊ ಫೈನಲ್ ಆಗಾಯಿತು ಫ್ರೆಂಡ್ಸ್. ಇವಾಗ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಬಾಣಲೆನೂ ಇಟ್ಟಿದ್ದೀನಿ ಫ್ರೆಂಡ್ಸ್.
ಮತ್ತೇನೆಂದರೆ ಚಿಕನ್ನು ನಾನು ತೊಳೆದು ಇಟ್ಕೊಂಡಿದ್ದೆ. ಸೊ ಚಿಕನ್ನು ತೊಳೆದಿದ್ದೀನಿ ಫ್ರೆಂಡ್ಸ್. ಸೊ ಮಸಾಲೆ ನೋಡಿ ರೆಡಿ ಆಯಿತು. ಮತ್ತೇನೆಂದರೆ ಮಿಕ್ಸಿಯಲ್ಲಿ ಅಂದರೆ ಮಸಾಲೆ ನೀರಿರುತ್ತೆ ಅಲ್ಲ, ಅದು ಚಿಕನಲ್ಲಿ ಆ್ಯಡ್ ಮಾಡ್ಕೊಳ್ಳಿಕ್ಕಾಗ್ತದೆ. ಸೊ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಸೊ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ಅಂದರೆ ನಾನು ಇವಾಗ ಈರುಳ್ಳಿ ಮತ್ತೇನು ಹಾಕ್ತಾಯಿಲ್ಲ ಫ್ರೆಂಡ್ಸ್. ಏನಕ್ಕಂದರೆ ಎಲ್ಲ ನಾನು ಮಸಾಲೆಯಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಜಾಸ್ತಿ ಹಾಕಿದ್ರೂ ಒಳ್ಳೆ ಬರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಹಾಕಲೇಬೇಕು. ಯಾಕಂದರೆ ಅದು ಫ್ಲೇವರಿಗೋಸ್ಕರ ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆಗೆ. ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಪುದೀನ ಹಾಕ್ಕೊಂಡೆ, ಕೊತ್ತಂಬರಿ, ಸೊ ಸ್ವಲ್ಪ ಅದೊಂದು ಹಸಿ ಸ್ಮೆಲ್ ಹೋಗಬೇಕು ಫ್ರೆಂಡ್ಸ್. ಆಮೇಲೆ ಚಿಕನ್ ಹಾಕಿ ಅದರಲ್ಲಿ ಒಳ್ಳೆ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್. ಅದರಲ್ಲಿ ಅದು ಇವಾಗ ಆಯಿತು. ಇವಾಗ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಪುದೀನ ಸೊಪ್ಪು ಇರುತ್ತಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ರೋಸ್ಟ್ ಆದರೆ ಎಣ್ಣೆಯಲ್ಲಿ ಆಮೇಲೆ ಚಿಕನ್ ಹಾಕಿದ್ರೆ ಅದರ ಫ್ಲೇವರು ಮತ್ತು ಕೊತ್ತಂಬರಿ ಸೊಪ್ಪು ಫ್ಲೇವರ್ ಒಳ್ಳೆ ಚಿಕನ್ನಲ್ಲಿ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ನಾನು ಹಂಗೆ ಮಾಡ್ತಾಯಿದ್ದೀನಿ, ಒಳ್ಳೆ ಫ್ಲೇವರಿಗೋಸ್ಕರ. ಮತ್ತು ನಾನು ಬೆಳ್ಳುಳ್ಳಿ ಶುಂಠಿ ಎಲ್ಲ ಅದರಲ್ಲೇ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್, ಮಸಾಲೆಯಲ್ಲೇ. ಸೊ ಅದಕ್ಕೋಸ್ಕರ ನಾನು ಮತ್ತೆ ರಿಟರ್ನ್ ಅದು ಹಾಕ್ತಾಯಿಲ್ಲ. ಮಸಾಲೆ ನೀರೇ ಹಾಕ್ತಿದ್ದೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ನೀರು ಹಾಕುವ. ಸೊ ಅದೇ ಮಸಾಲೆ ನೀರೇ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಒಂದು ಚಿಕನ್ ಒಂದು ಅರ್ಧ ಬೇಯಬೇಕು ಫ್ರೆಂಡ್ಸ್. ಆಮೇಲೆ ಮಸಾಲೆ ಹಾಕುವ. ಒಂದು ಸತಿ ಮ್ಯಾಶ್ ಮಾಡಿಡುವ. ಅಂದರೆ ಸ್ವಲ್ಪ ಸೌಂಟ ತಿರ್ಗಿಸಿ ಇಡುವ. ಅದ್ರ ಜೊತೆ ನಾನು ಬಾಯ್ಲ್ ರೈಸ್ ಮಾಡಿ ಆವಾಗಲೇ ಇಟ್ಟಿದ್ದೀನಿ. ಸೊ ಆಮೇಲೆ ಸರ್ವ್ ಮಾಡುವಾಗ ತೋರಿಸ್ತೀನಿ ನಿಮಗೆ. ಓಕೆ, ಇವಾಗ ಮುಚ್ಚಿಡುವ ಫ್ರೆಂಡ್ಸ್. ಮುಚ್ಚಿಡುವ. ಈ ಕಡೆ ಕುಡಿಲಿಕ್ಕೆ ನೀರಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ಮತ್ತು ಓಕೆ, ಇವಾಗ ಓಪನ್ ಮಾಡಿ ನೋಡುವ. ನೋಡಿ ಫ್ರೆಂಡ್ಸ್, ಒಂದು ಕಾಲು ಭಾಗ ಇಷ್ಟು ಚಿಕನ್ ಫ್ರೆಂಡ್ಸ್. ಇವಾಗ ಸ್ವಲ್ಪ ಬೆಂದಿದೆ ಹಾಕೊಳ್ಳುವ ನೋಡಿ. ಸೊ ಇವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳುವ ಫ್ರೆಂಡ್ಸ್. ಉಪ್ಪು ಹಾಕುವ, ಅಂದರೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಮತ್ತು ಮಸಾಲೆ ಮತ್ತೆ ಹಾಕಿದ ಮೇಲೆ ಅದು ಕ್ವಾಂಟಿಟಿ ನೋಡಿ ಹಾಕಬೇಕಾಗುತ್ತೆ. ಇದು ಏನಕ್ಕಂದರೆ ಚಿಕನ್ ಚಪ್ಪೆ ಹೊಡಿಬಾರ್ದು. ಸೊ ಅದಕ್ಕೋಸ್ಕರ ಸ್ವಲ್ಪ ಚಿಕನಿಗೆ ಅಂದರೆ ಟೇಸ್ಟ್ ಚಿಕನಿಗೆ ಬರಬೇಕು ಅನ್ನೋಗೋಸ್ಕರ ಹಾಕೋದು. ಸ್ವಲ್ಪನೇ ಹಾಕಿದ್ದೀನಿ ನಾನು. ಆಮೇಲೆ ಮಸಾಲೆ ಮತ್ತು ಹಾಕಿದ ಮೇಲೆ ಆ್ಯಡ್ ಮಾಡೋದುಂಟು ಫ್ರೆಂಡ್ಸ್. ಓಕೆ, ಇವಾಗ ಮುಚ್ಚಿ ಇಡುವ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಚಿಕನ್ ಒಳ್ಳೆ ಬೆಂದಿದೆ. ಸೊ ಇವಾಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳುವ. ಮಸಾಲೆ ಫ್ಲೇವರ್ ಅಂತೂ ಒಳ್ಳೆ ಬರ್ತಾ ಇದೆ ಫ್ರೆಂಡ್ಸ್. ನಿಮಗೆ ನಾನಂದರೆ ಫಸ್ಟ್ ಮಸಾಲೆ ಹಾಕಿದ್ಮೇಲೆ ನೀರು ಹಾಕ್ತಾಯಿಲ್ಲ ಫ್ರೆಂಡ್ಸ್. ಏನಕ್ಕಂದರೆ ಆ ಮಸಾಲೆ ಸ್ವಲ್ಪ ಕುದಿಬೇಕು ಮತ್ತು ಒಳ್ಳೆ ಬೇಯಬೇಕು. ಸೊ ಚಿಕನಿಗದು ಮಸಾಲ ತಾಗಬೇಕು ಒಳ್ಳೆ ರೀತಿಯಲ್ಲಿ. ಸೊ ಅದಕ್ಕೋಸ್ಕರ ನಾನು ನೀರು ಆ್ಯಡ್ ಮಾಡ್ತಾಯಿಲ್ಲ. ಸ್ವಲ್ಪ ಚಿಕನ್ ಬೇಯಿಸುವಾಗಲೇ ನೀರು ಹಾಕಿದ್ದೆ. ಸೊ ಮತ್ತೆ ರಿಟರ್ನ್ ಹಾಕ್ತಾಯಿಲ್ಲ. ಸ್ವಲ್ಪ ಬೆಂದ ಮೇಲೆ ಅಂದರೆ ಮಸಾಲೆಗೆಲ್ಲ ಚಿಕನಿಗೆಲ್ಲ ಮಸಾಲೆ ಹಿಡಿದ ಮೇಲೆ ಮತ್ತೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ತೆಳಬೇಕು ನೋಡಿ. ಇವಾಗ ಹಾಕ್ತಿದ್ದೀನಿ.
ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನಮ್ಗೆ ತೆಳು ಅಷ್ಟು ನಾವು ಮಾಡ್ಕೊಳ್ಳುವ. ನಾವಂದರೆ ಜಾಸ್ತಿ ದಪ್ಪ ಎಲ್ಲ ಇಡೋದಿಲ್ಲ ಫ್ರೆಂಡ್ಸ್. ನಮ್ಗೆ ಏನಕ್ಕಂದರೆ ಸಾರು ಸ್ವಲ್ಪ ತೆಳುನೇ ಬೇಕು. ಸೊ ಅದಕ್ಕೋಸ್ಕರ ನಾನು ತೆಳುನೇ ಮಾಡಿದ್ದೆ. ನೋಡಿ ಫ್ರೆಂಡ್ಸ್, ನಮಗಿಷ್ಟು ತೆಳು ಸಾಕು. ಇವಾಗ ಸ್ವಲ್ಪ ಟೇಸ್ಟ್ ನೋಡಿ, ಆಮೇಲೆ ಉಪ್ಪು ಆ್ಯಡ್ ಮಾಡಿ. ಏನಕ್ಕಂದರೆ ಫಸ್ಟ್ ನಾವು ಸ್ವಲ್ಪ ಉಪ್ಪು ಹಾಕಿದ್ವಲ್ವ, ಅದಕ್ಕಾಗಿ ಸ್ವಲ್ಪ ಟೇಸ್ಟ್ ನೋಡಿ ಆಮೇಲೆ ಮತ್ತು ಉಪ್ಪು ಹಾಕಿದೆ. ಸೊ ಮುಚ್ಚಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಫೈನಲ್ ಆಗಿ ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮದು ಮುಗೀತು. ಏನಕ್ಕಂದರೆ ಮಿಡಲಲ್ಲಿ ಸ್ವಲ್ಪ ನೋಡ್ತಾ ಇರಬೇಕು, ಇಲ್ಲಾದರೆ ತಳ ಹಿಡ್ಕೊಳ್ತದೆ. ಸೊ ನೋಡಿ ಫ್ರೆಂಡ್ಸ್, ಒಳ್ಳೆ ಕುದಿ ಒಳ್ಳೆ ಬಂದಿದೆ, ಎಣ್ಣೆ ಎಲ್ಲ ಮೇಲೆ ಬಂದಿದೆ, ಒಳ್ಳೆ ಫ್ಲೇವರ್ ಬರ್ತಾಯಿದೆ ಫ್ರೆಂಡ್ಸ್. ನೋಡಿ ಇವಾಗ ತುಂಬಾ ದಪ್ಪ ಆಯಿತು. ಮತ್ತೇನಂದರೆ ಅದು ಹಾರಿದ ಮೇಲೆ ಮತ್ತು ದಪ್ಪ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಮಾಡುವಾಗಲೇ ಸ್ವಲ್ಪ ತೆಳು ಮಾಡ್ಕೊಳ್ಬೇಕು. ಆಮೇಲೆ ಅದು ಬಿಸಿ ಹಾರಿದ ಮೇಲೆ ಮತ್ತು ದಪ್ಪ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಒಳ್ಳೆ ಕಲರ್ ಬಂದಿದೆ ಮತ್ತು ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಸೊ ಫೈನಲ್ ಆಗಿ ನಾನು ಕೊತ್ತಂಬರಿ ಅದೆಲ್ಲ ಏನೂ ಹಾಕ್ತಾಯಿಲ್ಲ. ಏನಕ್ಕಂದರೆ ನಾನು ಮಸಾಲೆ ರುಬ್ಬುವಾಗನೂ ಹಾಕ್ಕೊಂಡಿದ್ದೀನಿ ಮತ್ತು ಒಗ್ಗರಣೆನೂ ಅದರಲ್ಲೇ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಮತ್ತು ನಾನು ಹಾಕ್ಕೊಳ್ತಾ ಇಲ್ಲ ಫ್ರೆಂಡ್ಸ್. ಇಷ್ಟು ಸಾಕು ಅಂತ. ನೋಡಿ ಫ್ರೆಂಡ್ಸ್, ಒಳ್ಳೆ ಬಂದಿದೆ ಮಸಾಲೆ. ಸೊ ಹಾಗೆ ನಮ್ಮ ಹಸ್ಬೆಂಡು ಕ್ಯಾಂಡಿ ತೊಗೊಂಡು ಬಂದಿದ್ದು ಫ್ರೆಂಡ್ಸ್, ಅದೇ ತಿಂತಾಯಿದ್ದೆ. ಮತ್ತು ಅಮ್ಮ ಕಾಲ್ ಮಾಡೋದೇ ಇಲ್ಲ, ಏನಾಗಿದೆ ನಿಂಗಂತ ಬೈತಾಯಿದ್ರು. ಇಲ್ಲ ಅಮ್ಮ, ಅಕ್ಕನ ಕಾಲ್ ಮಾಡಿದ್ದೆ ಅಂತ ಹೇಳ್ತಾ ಇದ್ದೆ ನಾನು. ಅದರಲ್ಲೇ ಅದು ಕೇಳ್ತಾನೂ ಇಲ್ಲ ನನಗೆ. ಸೊ ಆಮೇಲೆ ರಿಟರ್ನ್ ಮಾಡಿದೆ ನಾನು. ಸೊ ಫೈನಲ್ ಆಗಿ ನೋಡಿ ಫ್ರೆಂಡ್ಸ್, ಬನ್ ತೊಗೊಂಡು ಬಂದಿದ್ದು ನಮ್ಮ ಹಸ್ಬೆಂಡು. ಮಕ್ಕಳು ಬನ್ನಿಂದಲೇ ತಿಂತೀವಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಹಸ್ಬೆಂಡಿಗೂ ಹಾಕ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದರು ಅವರು. ಸೊ ಅದಕ್ಕೋಸ್ಕರ ಫಸ್ಟ್ ಬನ್ನಿ ಕೊಟ್ಟೆ. ಇಷ್ಟೇ ಫ್ರೆಂಡ್ಸ್, ಬಾಯ್. ಸಂಡೇದು ನೋಡಿ ಫ್ರೆಂಡ್ಸ್, ಊಟ ಎಲ್ಲ ಆದಮೇಲೆ ಲೆದರ್ ತುಂಬಾ ಚೆನ್ನಾಗಿತ್ತು. ನೋಡ್ಲಿಕ್ಕೆ ತುಂಬಾ ಖುಷಿ ಆಯಿತು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್.